ಆದ್ರೆ ನವೆಂಬರ್ನಲ್ಲಿ ಸದ್ಯಕ್ಕಂತೂ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ನಾಯಕತ್ವ ಕ್ರಾಂತಿಯಾಗೋದು ಫಿಕ್ಸ್. ನವೆಂಬರ್ನಲ್ಲಿ ರಾಜ್ಯಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಗಮಿಸುವ ಸಾಧ್ಯತೆ ಇದೆ. ನವೆಂಬರ್ 2-3ನೇ ವಾರದಲ್ಲಿ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗುವ ಸಾಧ್ಯತೆ ಇದೆ. ನವೆಂಬರ್ 19ಕ್ಕೆ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿಗೆ ಆಹ್ವಾನ ಹೋಗಿದೆ. ಡಿಕೆ ಶಿವಕುಮಾರ್ ಹೆಚ್ಚು ಆಸಕ್ತಿಯನ್ನ ವಹಿಸಿ ಕಾರ್ಯಕ್ರಮದ ಆಹ್ವಾನಕ್ಕೆ ತಯಾರಿ ನಡೆಸಿದ್ದಾರೆ. ರಾಹುಲ್ ರಾಜ್ಯ ಭೇಟಿಯ ಸಂದರ್ಭದಲ್ಲೇ ಅಧಿಕಾರ ಹಂಚಿಕೆ ಫೈನಲ್ ಆಗುತ್ತಾ? ರಾಹುಲ್ ಗಾಂಧಿ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ ನವೆಂಬರ್ 2-3ನೇ ವಾರದಲ್ಲಿ. ರಾಜ್ಯಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡಿದಂತ ಸಂದರ್ಭದಲ್ಲೇ ಈ ಅಧಿಕಾರ ಹಂಚಿಕೆ ಅನ್ನೋದು ಫೈನಲ್ ಆಗುತ್ತಾ? ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ನವೆಂಬರ್ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಆದ್ರೆ ಯಾವಾಗ ಅಧಿಕಾರ ಸಿಗೋದು? ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ನಿಜ, ಪ್ರಯತ್ನಗಳು ಕೂಡ ನಡೀತಾ ಇದೆ. ಆದ್ರೆ ಬಹಿರಂಗವಾಗಿ ಯಾವುದೇ ಹೇಳಿಕೆಯನ್ನು ಡಿಕೆ ಶಿವಕುಮಾರ್ ಕೊಡ್ತಾ ಇಲ್ಲ. ಹೈಕಮಾಂಡ್ ಹೇಳದಂತೆ ಕೇಳ್ತೀವಿ, ಹೈಕಮಾಂಡ್ ಹೇಳಿದ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಈ ಚರ್ಚೆಗಳಂತೂ ನಡೀತಾನೆ ಇದೆ. ಈಗ ನವೆಂಬರ್ನಲ್ಲಿ ಏನಾಗತ್ತೆ, ಕ್ರಾಂತಿ ಆಗತ್ತಾ ಅನ್ನೋದೇ ಚರ್ಚೆ. ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಕ್ರಾಂತಿ ಆಗೋದು ಪಕ್ಕಾನ? ರಾಹುಲ್ ಗಾಂಧಿ ನವೆಂಬರ್ನಲ್ಲಿ ರಾಜ್ಯಕ್ಕೆ ಆಗಮಿಸೋ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರ ನಂತರ ಜಾರಕಿಹೊಳಿಗೆ ನಾಯಕತ್ವದ ಜವಾಬ್ದಾರಿ. ಸಿದ್ದು ನಂತರ ಯಾರಿಗೆ ನಾಯಕತ್ವ? ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ಸಿಗೆ ಅಹಿಂದ ನಾಯಕತ್ವ ಅನಿವಾರ್ಯ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ನಂತರ ಯಾರಿಗೆ ನಾಯಕತ್ವ ಸಿಗೋದು, ಯಾರಿಗೆ ಸಿಗಬೇಕು? ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆ ಶುರುವಾಗಿದೆ ಇದರ ಬಗ್ಗೆ. ರಾಜ್ಯ ಕಾಂಗ್ರೆಸ್ಸಿಗೆ ಅಹಿಂದ ನಾಯಕತ್ವ ಅನಿವಾರ್ಯ ಅಂತ ಜಾರಕಿಹೊಳಿ ಹೇಳಿರೋದು ಸುವರ್ಣ ನ್ಯೂಸ್ನಲ್ಲಿ ಸಂಚಲನವನ್ನ ಸೃಷ್ಟಿಸೋ ಸತೀಶ್ ಜಾರಕಿಹೊಳಿ ಅವರ ಸಂದರ್ಶನ. ಅಹಿಂದ ನಾಯಕತ್ವದ ವಿಷಯವಾಗಿ ಯತೀಂದ್ರ ಅಭಿಪ್ರಾಯವನ್ನ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನಂತರ ಯಾರು ಅನ್ನೋ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗತ್ತೆ. ರಾಜ್ಯ ಕಾಂಗ್ರೆಸ್ಸಿಗೆ ಅಹಿಂದ ನಾಯಕತ್ವ ಅನಿವಾರ್ಯ ಅಂತ ಜಾರಕಿಹೊಳಿ ಹೇಳಿರೋದು. ಅಹಿಂದ ಪರವಾಗಿ ನಾನಿದ್ದೀನಿ, ಕಾಂಗ್ರೆಸ್ ಕೂಡ ಇದೆ ಅಂತ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಯತೀಂದ್ರ ಅವರ ಹೇಳಿಕೆ ಒಂದು ಕಡೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸಿದ್ದರಾಮಯ್ಯನವರ ನಂತರ ನಾಯಕತ್ವ ಯಾರಿಗೆ ಅನ್ನೋ ಪ್ರಶ್ನೆಗೆ ಚರ್ಚೆ ಜೋರಾಗಿದೆ. ಅಹಿಂದ ವರ್ಗಕ್ಕೆ ನಾಯಕತ್ವ ಸಿಗಬೇಕು ಅನ್ನೋ ಅರ್ಥದಲ್ಲಿ ಜಾರಕಿಹೊಳಿ ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಕೊಟ್ಟಂತ ಹೇಳಿಕೆ ನಾಯಕತ್ವದ ರೇಸ್ನಲ್ಲಿ ನಾನು ಇದ್ದೀನಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ಜಾರಕಿಹೊಳಿ. ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ನಿನ್ನೆ ಏಕಾಏಕಿ ಯತೀಂದ್ರ ಅವರು ಬೆಳಗಾವಿ ಪ್ರವಾಸದಲ್ಲಿದ್ದರು. ಏಕಾಏಕಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸಿದ್ದರಾಮಯ್ಯನ ನಂತರ ಅಹಿಂದ ನಾಯಕದ ಜವಾಬ್ದಾರಿ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅಂತೇಳಿ. ಇದು ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಿದೆ. ನಿನ್ನೆ ನೀವು ಕೂಡ ವೇದಿಕೆ ಮೇಲೆ ಇದ್ರಿ, ಏನ್ ಹೇಳ್ತೀರಿ ಸರ್? ನಿನ್ನೆ ನೋಡಿ, ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ಮುಖ್ಯಮಂತ್ರಿ ಅಂತಲ್ಲ, ಕೆಪಿಸಿ ಅಧ್ಯಕ್ಷ ವಹಿಸಬೇಕಂತ ಹೇಳಿಲ್ಲ. ಅವ್ರು ಹೇಳಿದ ಅದರಲ್ಲಿ ತಪ್ಪೇನಿಲ್ಲ. ಈ ರಾಜ್ಯದಲ್ಲಿ ಅಹಿಂದ ನಾಯಕತ್ವ ಸಂಘಟನೆ ಬಹಳ ಅವಶ್ಯಕತೆ ಇದೆ. ಆ ಹಿನ್ನೆಲೆ ಅದನ್ನು ಹೇಳಿದಾರೆ ಹೊರತಾಗಿ ಅದು ಸಿಎಂ ಪೋಸ್ಟ್ ಆಗಲಿ ಕೆಪಿಸಿ ಅಧ್ಯಕ್ಷ ಪೋಸ್ಟ್ಗೆ ಸಂಬಂಧಪಟ್ಟಂತ ವಿಚಾರ ಇಲ್ಲ. ಅವರಲ್ಲಿ ಅಹಿಂದ ನಾಯಕತ್ವ ಹೇಳಿದ್ದಾರೆ, ಅದು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಸರ್, ನಾವು ಕೂಡ ವಿಡಿಯೋ ಕೇಳಿಸ್ಕೊಂಡ್ವಿ, ನೀವು ಕೇಳಿಸ್ಕೊಂಡಿರ್ತೀವಿ ಸರ್. ಸಿದ್ದರಾಮಯ್ಯನವರು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ, ಮನೆಯ ಘಟ್ಟದಲ್ಲಿದ್ದಾರೆ. ಹೀಗಾಗಿ ಅವರ ನಾಯಕತ್ವ ಜವಾಬ್ದಾರಿಯನ್ನು ಸತೀಶ್ ಜಾರಕಿಹೊಳಿ ತಗೋಬೇಕು ಅಂತೇಳಿ. ಹೌದು, ಅದನ್ನ ಹೇಳಿದ್ ಕರೆಕ್ಟ್. ಅದು ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ಅಂತ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿ ಆಗಬೇಕು, ಅಧ್ಯಕ್ಷ ಆಗಬೇಕಂತ ಹೇಳಿಲ್ಲ. ಹಿಂದಿನಿಂದ ಒಂದು ವಾಡಿಕೆ ಇದೆ. ದೇವರಾಜ್ ಅರಸಿದ್ದಾರೆ, ನಾಯಕತ್ವ ವಹಿಸಿಕೊಂಡ್ರು, ಬಂಗಾರಪ್ಪನವ್ರು ಬಂದ್ರು, ಖರ್ಗೆಜಿ ಬಂದ್ರು, ಅದಾದ ಸಿದ್ದರಾಮಯ್ಯ ಬಂದ್ರು. ಅದಾದ ನಂತರ ಯಾರು ಒಬ್ರು ಅಹಿಂದ ನಾಯಕತ್ವ ವಹಿಸಲೇಬೇಕು, ಆ ದೃಷ್ಟಿಯಲ್ಲಿ ಅವ್ರು ಹೇಳಿದ್ದಾರೆ ಅಷ್ಟೇ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಹಿಂದ, ನಮ್ಮ ವೋಟ್ ಬ್ಯಾಂಕು ಅಹಿಂದಾನೆ. ಸರ್, ಅದರಲ್ಲಿ ಬಹುಸಂಖ್ಯಾತರು ಇರ್ತಾರೆ, ಅವ್ರಿಗೆ 100% ಏನು ವಿರೋಧ ಮಾಡೋದಿಲ್ಲ. ಅವರು ಅಪ್ಪರ್ ಕಾಸ್ಟ್ ಕೂಡ ನಮ್ಮ ಜೊತೆ ಇರ್ತಾರೆ, ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದೇ ಇರ್ತಾರೆ. ಸೊ ಯಾವುದೇ ಜಾತಿಯವರು ಒಂದೇ ಪಕ್ಷಕ್ಕೆ ಸೀಮಿತವಾಗಿರಲ್ಲ, ಎಲ್ಲ ಪಕ್ಷದಲ್ಲಿ ಇದ್ದೇ ಇರ್ತಾರೆ.
ಸೊ ನಾವು ಯಾರೋ ನೇತೃತ್ವ ಇದ್ದ ಜೊತೆಗೆ ಇತರನ್ನು ಕೂಡ ಗೌರವದಿಂದ ಕಾಣುವಂತ ಕೆಲಸ ಮಾಡಬೇಕಾಗಿದೆ. ಸಿಎಂ ರೇಸ್ ಇನ್ ಕೇಸ್ ಚೇಂಜ್ ಆದ್ರೆ ಸಿಎಂ ರೇಸ್ ನಲ್ಲಿ ನಿಮ್ ಪ್ರಕಾರ ಯಾರಿದಾರ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಓಡಾಡ್ತಿದ್ದಾರೆ. ಯಾರಾಗ ನೀವು ಅವ್ರನ್ನೇ ಕೇಳಬೇಕಲ್ಲ, ನಾವ್ ಇಲ್ಲವೇ ಇಲ್ಲ ಅತ್ರ ಯಾಕೆ ನಾವೆಲ್ಲಿ ಹೇಳುದು? ಯಾರು ಸಿಎಂ ಆಗ್ತದೆ ನನಗೆ ಹೆಂಗ್ ಗೊತ್ತು? ಯಾರು ಸಿಎಂ ಆಗ್ತಾರೋ ಅವ್ರನ್ನ ಕೇಳಿ ಏನು ಎಂತು ಯಾವಾಗ ಆಗ್ತಾರ ಏನಂತ. ನಮ್ಗೆ ಅದ್ರದ್ದು ವಿಷಯ ಕನ್ಸರ್ನ್ ಇಲ್ಲ ಅಂದ್ಬೇಕಾದ್ರೆ ಹೇಳೋದು ಸೂಕ್ತ ಅಲ್ಲ. ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಹರಕೆ ಸಾಕಷ್ಟು ಹರಕೆಗಳು ಮಾಡ್ತಾರೆ. ಅಯೋಧ್ಯೆಯಲ್ಲಿ ಕುಂಭಮೇಳ ಆದಂತ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಸಿಎಂ ಆಗಿ ನೋಡ್ತೀವಿ ಅಂತೇಳಿ ನಿಮ್ಮ ಅಭಿಮಾನಿಗಳು ಕಾಯ್ತಿರ, ಯಾವಾಗ ಆಗ್ಬೋದು ಅಂತ ನೋಡಿ. ನಮ್ಮ ಅಭಿಮಾನಿಗಳು ಮಾಡ್ತಾರ, ಬೇರೆ ಬೇರೆ ಲೀಡರ್ ಅಭಿಮಾನಿಗಳು ಮಾಡ್ತಾರ, ಸುಮಾರು ಜನ ಅವ್ರ ಪೂಜೆ ಮಾಡೇ ಮಾಡ್ತಾರೆ. ನಮ್ಮವ್ರು ಸಿಎಂ ಆಗ್ಬೇಕು, ಮಂತ್ರಿ ಆಗ್ಬೇಕು ಅಂತ ಅದೇನು ಸ್ವಾಭಾವಿಕ. ಸೊ ಅದರಿಂದ ಆಗೋಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನೀವು ಯಾವಾಗ ಕ್ಲೇಮ್ ಮಾಡ್ತೀವಿ? ಇಲ್ಲ ಸದ್ಯಂತ ಇಲ್ಲೇ ಇಲ್ಲ, ನೋಡೋಣ. ಹೊಸ ಚುನಾವಣೆ ಆದ್ಮೇಲೆ ನೋಡೋಣ, ಹೊಸ ಚುನಾವಣೆ ಆದ್ರೆ ನೋಡೋಣ, ಅವಾಗ ನೋಡೋಣ. ಈಗಂತೂ ಇಲ್ಲೇ ಇಲ್ಲ. ಇವಿಷ್ಟು ಸತೀಶ್ ಜಾರಕಿಹೊಳಿ ಮತ್ತು ಕ್ಯಾಮರಾ ನಡೆಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.